ಮೊನ್ನೆ ಸಂಡೇ ಇದ್ದಿದ್ದರಿಂದ ಬ್ರೇಕ್ಫಾಸ್ಟ್ ಹೋಟೆಲಲ್ಲಿ ಮಾಡೋಣ ಅಂತ ರಿಂಗ್ ರೋಡ್ ಜೆ ಪಿ ನಗರಲ್ಲಿರುವಂಥ ಫೇಮಸ್ ಆದ ರಾಮೇಶ್ವರಂ ಕೆಫೆ ಹೋಟೆಲ್ಗೆ ಬ್ರೇಕ್ಫಾಸ್ಟಿಗೆ ಹೋಗಿದ್ವಿ. ಅದರದ್ದು ವಿಡಿಯೋ ಇವತ್ತು ನಾನು ಶೇರ್ ಮಾಡ್ತಾ ಇರೋದು. ಯೂಶ್ವಲಿ ಬೆಂಗಳೂರಲ್ಲಿ ಎಲ್ಲ ಹೋಟೆಲ್ಸಲ್ಲೂ ವೀಕೆಂಡ್ಸಲ್ಲಿ ತುಂಬ ರಶ್ ಇರುತ್ತೆ ಸ್ಯಾಟರ್ಡೇ ಸಂಡೇ. ಸೊ ಮೊನ್ನೆ ಈ ಹೋಟೆಲಲ್ಲಿ ರಾಮೇಶ್ವರಂ ಕೆಫೆ ಅಂದರೆ ಕೇಳಬೇಕಾ, ಇಲ್ಲಿ ಇನ್ನೂ ಫುಲ್ ರಶ್ ಇತ್ತು. ವಿಡಿಯೋ ಮಾಡೋದು ಕೂಡ ಸ್ವಲ್ಪ ಕಷ್ಟನೇ ಆಯಿತು. ಸೊ ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ವಿಡಿಯೋ ಮಾಡಿದ್ದೀನಿ. ಇವನ್ ಕೌಂಟರ್ ಸೆಕ್ಷನ್ನಲ್ಲಿ ನಾವು ಕೂಪನ್ ತೊಗೊಳೋಕ್ಕೆ ಅಲ್ಲೂ ಕೂಡ ಅದಕ್ಕೂ ಹೊರಗಡೆ ತನಕನೂ ತುಂಬಾ ಕ್ಯೂ ಇತ್ತು. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಹೇಗಿತ್ತು ಅಂತ ನೋಡೋಣ ಬನ್ನಿ. ಸಿಕ್ಕಿರೋದೇ ನಮ್ಗೆ ಲಾಭ. ಅದೃಷ್ಟ. ತುಂಬ ರಶ್ ಇದೆ, ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಇದು ಫ್ರೀ ಇಡ್ಲಿ. ಬ್ಯಾಡ್ ರಿವ್ಯೂನ ಕೊಡೋದು. ಬ್ಯಾಡ್ ರಿವ್ಯೂನಾ? ಏನು ಫ್ರೀಯಾಗಿ ಕೊಡಿ. ಏನು ಇಡ್ಲಿ ಹೇಳಿದ್ದು ನೀವು ಇದನ್ನು? ಕಾಂಚೀಪುರಂ ಇಡ್ಲಿ ಹೇಗಿದೆ ಮೇಡಮ್? ತುಂಬ ಚೆನ್ನಾಗಿದೆ. ಕಾಂಚೀಪುರಂ ಇಡ್ಲಿ ಡಿಫ್ರೆಂಟ್ ಆಗಿದೆ. ಸ್ವಲ್ಪ ಬ್ಯಾಂಗ್ಳೂರ್ ಬೇರೆ ಎಲ್ಲರೂ ಸಿಗ್ಬೋದು. ಚೆನ್ನಾಗಿದೆ, ನಮಗೆ ಮನೆ ಓಕೆ. ಪಾಪ ಅವಳು ಎಷ್ಟೊತ್ತು ಅರ್ಧ ಗಂಟೆ. ಫಸ್ಟ್ ನಾನು ತೊಗೊಂಡಿದ್ದು ಘೀ ಪುಡಿ ಇಡ್ಲಿ. ರಾಮೇಶ್ವರಂ ಕೆಫೆ ಅಂದ್ರೇ ತುಪ್ಪದ ರಾಮೇಶ್ವರಂ ಅಂತಲೇ ಫೇಮಸ್ ಅಲ್ವಾ. ಸೊ ಆ ಹೆಸರಿಗೆ ತಕ್ಕಂಗೆ ಈ ಇಡ್ಲಿಗೆ ಮೇಲ್ಗಡೆ ಹೆಚ್ಚಾಗೇ ತುಪ್ಪ ಹಾಕಿದರು ಮತ್ತು ಚಟ್ನಿ ಪುಡಿ. ಇಡ್ಲಿ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ಮತ್ತು ವಡೆ ತೊಗೊಂಡ್ವಿ. ವಡೆ ಸ್ವಲ್ಪ ಸೈಜು ತುಂಬ ಚಿಕ್ಕದಿತ್ತು. ಫ್ರೆಂಡ್ಸ್, ಪೂರಿ ತುಂಬ ಚೆನ್ನಾಗಿದೆ, ಫ್ಲಫಿಯಾಗಿ ಮನೇಲಿ ಮಾಡೋ ಥರನೇ ಇದೆ. ಇದಕ್ಕೆ ಗ್ರೀನ್ ಚಟ್ನಿ ಮತ್ತು ಆಲೂಗಡ್ಡೆ ಸಾಗು ಕೊಟ್ಟಿದ್ದಾರೆ, ಬಾಜಿ ಕೊಟ್ಟಿದ್ದಾರೆ. ಪೂರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಐಟಮ್ಸ್ಗಿಂತ ನನಗೆ ಪೂರಿ ತುಂಬ ಇಷ್ಟ ಆಗಿದ್ದು. ಸಖತ್ತು ಫ್ಲಫಿಯಾಗಿತ್ತು. ಸೈಜ್ ಕೂಡ ನೋಡಿ ತುಂಬ ದೊಡ್ಡದಾಗೇ ಇದೆ. ಅದರ ಜೊತೆಗೆ ಚಟ್ನಿನೂ ತುಂಬ ಟೇಸ್ಟಿಯಾಗಿತ್ತು ಮತ್ತು ಆಲೂಗಡ್ಡೆ ಸಾಗು ಎರಡು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ. ಆದರೆ ಪೂರಿ ಸೈಜ್ ಮಾತ್ರ ತುಂಬ ದೊಡ್ಡದಾಗಿದೆ ಮತ್ತು ದಪ್ಪ ಇರಲಿಲ್ಲ. ಪೂರಿ ಚೆನ್ನಾಗಿತ್ತು. ಸಾಗು ಮುಗಿದ್ಮೇಲೆ ಇನ್ನೊಂದು ಕಪ್ಪು ತೊಗೊಂಬರೋಣ ಅಂದರೆ ಅಲ್ಲಿ ಹೋಗಿ ತೊಗೊಂಡ್ಬರೋಕ್ಕೆ ಕೂಡ ರಶ್ ಇತ್ತು. ಮಾಡ್ತೀಯಾ? ತುಂಬ ಫ್ಲಫಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಸಾಗು ಕೂಡ ಚೆನ್ನಾಗಿದೆ. ಹಾಯ್, ನಾನು ಇವತ್ತು ಪೂರಿ ಸಾಗು ತಗೊಂಡಿದ್ದೆ. ತುಂಬ ಟೇಸ್ಟಿ ಆಗಿತ್ತು. ಏನು ತೊಗೊಂಡ್ರಿ ಮೇಡಮ್? ಬೇರೆ ಐಟಮ್ಸ್? ಪೂರಿ. ಹಾಂ, ಅದರೊಟ್ಟಿಗೆ ಪೂರಿ ಇಡ್ಲಿ, ಆಮೇಲೆ ಒನ್ ಮೋರ್ ಟೈಪ್ ಆಫ್ ಇಡ್ಲಿ. ಸೊ ಎವ್ರಿಥಿಂಗ್ ಇಸ್ ಅಮೇಝಿಂಗ್. ಕಾಫಿ, ಯು ಹ್ಯಾಡ್ ಕಾಫಿ ಆಲ್ಸೋ? ಐ ಹ್ಯಾಡ್ ಟೀ, ಮಸಾಲಾ ಟೀ. ಹಂಗಿತ್ತು? ಐ ಆಮ್ ಅ ಟೀ ಪರ್ಸನ್. ಓ, ಹೌ ವಾಸ್ ದ ಟೀ? ಚೆನ್ನಾಗಿತ್ತು. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟು ಇದು ಇಲ್ಲಿ ಬಂದು ತುಪ್ಪದಲ್ಲಿ ಮಾಡಿರೋವಂಥ ಬೆಲ್ಲದ ಸ್ವೀಟ್ ಪೊಂಗಲ್ಲು. ಇದು ಕೂಡ ಚೆನ್ನಾಗಿತ್ತು. ನೆಕ್ಸ್ಟು ಮಸಾಲ ರೊಟ್ಟಿ ಅನಿಸುತ್ತೆ ಇದನ್ನು ನಾನು ಟೇಸ್ಟ್ ಮಾಡಲಿಲ್ಲ. ಓವರಾಲ್ ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿತ್ತು. ಮಸಾಲ ದೋಸೆ ಇರ್ಬೋದು ಮತ್ತು ಪೂರಿ ತುಂಬ ಫ್ಲಫಿಯಾಗಿ ಚೆನ್ನಾಗಿತ್ತು. ಪೂರಿ ನನಗೆ ಸಖತ್ ಇಷ್ಟ ಆಯಿತು. ಬೆಲ್ಲದ ಸ್ವೀಟ್ ಪೊಂಗಲ್ಲು ಮತ್ತು ಕಾಶ್ಮೀರಿ ಇಡ್ಲಿ ಅದೆರಡು ಸ್ವಲ್ಪ ಡಿಫ್ರೆಂಟಾಗಿ ಇತ್ತು ಈ ಹೋಟೆಲಲ್ಲಿ. ಸ್ವಲ್ಪ ಕಾಸ್ಟ್ ವೈಸ್ ಹೇಳಬೇಕು ಅಂದರೆ ಒಂದು ಸ್ವಲ್ಪ ಕಾಸ್ಟ್ಲಿನೇ. ನಾವು ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಒಂದು 800 ರುಪೀಸ್ ಏನೋ ಆಯಿತು ಬಿಲ್ಲು. ಮಧ್ಯಾಹ್ನ ಲಂಚ್ ಕೂಡ ಚೆನ್ನಾಗಿದೆಯಂತೆ. ಇನ್ನೂ ಬಂದಿಲ್ಲ ನಾನು ಲಂಚ್ಗೆ ಇಲ್ಲಿ. ಸೊ ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ. ಆದರೆ ಇನ್ನು ಸ್ವಲ್ಪ ಸ್ಪೇಷಿಯಸ್ ಆಗಿರ್ಬೋದಾಗಿತ್ತು ಅಂತ ಅನ್ನಿಸ್ತು ನನಗೆ. ಯಾಕಂದರೆ ವೀಕೆಂಡ್ಸ್ನಲ್ಲಿ ತುಂಬ ಜನ ಇರೋದ್ರಿಂದ ಇಲ್ಲಿ ಸ್ವಲ್ಪ ಜಾಗ ಕಡಿಮೆನೇ, ಸ್ವಲ್ಪ ಕಂಜೆಸ್ಟೆಡ್ ಅಂತ ಅನಿಸುತ್ತೆ. ಸೊ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಈ ಹೋಟೆಲ್ನ ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.